ಅದರಲ್ಲಿ ಒಂದು ಐತಿಹ್ಯದ ಪ್ರಕಾರ ಒಬ್ಬ ಯಾವುದೋ ಹೊರಗಡೆ ಊರಿನವನು ತಲಕಾಡಿಗೆ ಬರ್ತಾನಂತೆ, ಭಕ್ತ, ಶಿವನ ಭಕ್ತ. ಬರಬೇಕಾದ್ರೆ ಅವನು ಒಂದು ಚೀಲದ ತುಂಬ, ದೊಡ್ಡ ಚೀಲದ ತುಂಬ ಕಡಲೆಕಾಳು ಇದೆಯಲ್ಲ ಅದನ್ನು ತರ್ತಾನಂತೆ. ಅವನು ಹೊತ್ಕೊಂಬರ್ತಾನೆ. ಬಂದು ತಲಕಾಡಿನಲ್ಲಿ ಲಿಂಗಗಳಿರ್ತವೆ, ದೇವಸ್ಥಾನ, ಒಂದೊಂದು ಲಿಂಗಕ್ಕೆ ಒಂದೊಂದು ಕಾಳು ಕೊಡ್ತಾನಂತೆ, ನೈವೇದ್ಯ ಅಂತ ಅರ್ಪಿಸ್ತಾ. ಕೊನೆಗೆ ಯಾವ ಮಟ್ಟಕ್ಕೆ ಅಂದರೆ ಇಡೀ ಚೀಲದಲ್ಲಿರೋ ಕಾಳೆಲ್ಲ ಮುಗಿದೋಯ್ತಂತೆ, ಲಿಂಗಗಳು ಮುಗಿಲಿಲ್ವಂತೆ ತಲಕಾಡಿನಲ್ಲಿ. ಇನ್ನೂ ಒಂದು ಲಿಂಗ ಉಳ್ಕೊಂತಂತೆ. ಅಂದರೆ ಒಂದು ಚೀಲದಲ್ಲಿ ಕಡಲೆಕಾಳು ಎಷ್ಟಿರುತ್ತೆ? ಲಕ್ಷಾಂತರ ಕಾಳಿರ್ಬೋದು. ಆ ಲಕ್ಷಾಂತರ ಶಿವನ ದೇವಾಲಯ ಅಲ್ಲಿತ್ತು. ಎಲ್ಲದಕ್ಕೂ ಒಂದೊಂದೇ ಕೊಟ್ಕೊಂಬಂದ್ರೂ ಕೂಡ ಕೊನೆಗೆ ಇನ್ನೊಂದು ಲಿಂಗಕ್ಕೆ ಕೊಡೋ ಅಷ್ಟು ಇವನ ಹತ್ರ ಕಾಳಿರಲಿಲ್ಲ. ಅಂದರೆ ಅಷ್ಟು ದೇವಾಲಯಗಳಿದ್ವು. ಕೊನೆಗೆ ಆ ಲಿಂಗಕ್ಕೆ ಕೋಪ ಬರುತ್ತಂತೆ, ನೀನು ಎಲ್ಲ ಲಿಂಗಕ್ಕೂ ನೈವೇದ್ಯ ಅರ್ಪಿಸ್ತೇವೆ, ಒಂದೊಂದು ಕಾಳು ನನಗೆ ಕೊಡಲಿಲ್ವಲ್ಲ, ಆವಾಗ ನಾನು ಇಲ್ಲಿ ಇರೋದೇ ಇಲ್ಲ ಅಂದ್ಬಿಟ್ಟು ತಲಕಾಡಿನಿಂದ ಮಾಲಂಗಿಗೆ ವಲಸೆ ಹೋಯ್ತು ಅಂತ ಒಂದು ಐತಿಹ್ಯ. ಎಷ್ಟು ನಿಜನೋ ಎಷ್ಟು ಸುಳ್ಳೋ ಅದು ಕಥೆನ ನಾವು ಬೇರೆ ರೀತಿಯಲ್ಲಿ ನೋಡಬೇಕು. ಅಂದರೆ ತಲಕಾಡಿನಿಂದ ಮಾಲಂಗಿಗೆ ವಲಸೆ ಹೋಯ್ತು ಅಂದರೆ ಇದು ದೇವಾಲಯಗಳ ತವರು. ದೇವಾಲಯಗಳು ಅಷ್ಟೊಂದು ಇದ್ವು ಅಂತ ಹೇಳಿದ್ರೆ ಇವರೆಲ್ಲ ಧಾರ್ಮಿಕವಾಗಿ ಈ ಜನ ನಂಬಿಕೆ ಉಳ್ಳವರು. ಹಲವು ಧರ್ಮಗಳು, ಜೈನ ಧರ್ಮ ಇತ್ತು, ಬೌದ್ಧ ಧರ್ಮ ಇತ್ತು, ಜೈನ ಧರ್ಮ ಇತ್ತು, ಮತ್ತು ಹಿಂದೂ ಧರ್ಮ ಇತ್ತು. ಹಿಂದೂ ಧರ್ಮದಲ್ಲಿ ಶಿವನ ಭಕ್ತರು, ವಿಷ್ಣುವಿನ ಭಕ್ತರು, ಶಿವ ವಿಷ್ಣು ನಮ್ಮದೇ ಇರೋ ಭಕ್ತರು, ಎಲ್ಲ ರೀತಿಯ ಜನನೂ ಇದ್ದರು.